ಇದು ಅಂತಿಂತ ಮೋಸ ಅಲ್ಲ, ಭಲೆ ಖತರ್ನಾಕ್ ವಂಚನೆ. ಥೇಟ್ ಸಿನಿಮಾ ಶೈಲಿಯಲ್ಲೇ ವಂಚನೆ ಮಾಡಿದ್ದಾರೆ ಖತರ್ನಾಕ್. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಅಂತಿಂತ ಮೋಸ ಅಲ್ಲ, ಭಲೆ ಖತರ್ನಾಕ್ ವಂಚನೆ. ಥೇಟ್ ಸಿನಿಮಾ ಶೈಲಿಯಲ್ಲೇ ವಂಚನೆಯನ್ನ ಮಾಡಿದ್ದಾರೆ ಖತರ್ನಾಕ್. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಹೆಂಡತಿಯನ್ನೇ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿರ್ತಾರೆ ಇದ್ದ ನೋಡಿ. ಹೆಂಡತಿ ಆಕೆ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿರ್ತಾರೆ. ಯುವತಿಗೆ ಗಾಳ ಹಾಕಿರ್ತಾನೆ ಖತರ್ನಾಕ್. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಮಾಡ್ಕೊಂಡಿರ್ತಾನೆ ಭೂಪ. ತಂದೆಯನ್ನ ನಿವೃತ್ತ ತಹಶೀಲ್ದಾರ್ ಈಗಂತ ಪರಿಚಯ ಮಾಡ್ಕೊಂಡಿರ್ತಾನೆ. ತಂದೆಯನ್ನ ನಿವೃತ್ತ ತಹಶೀಲ್ದಾರು, ಹೆಂಡತಿನ ಅಕ್ಕ ಅಂತ. ಒಂದೇ ಕುಟುಂಬದ ಮೂವರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ವೈಟ್ ಫೀಲ್ಡ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ನೊಂದಂತಹ ಯುವತಿ. ವಿಜಯ್ ರಾಜಗೌಡ, ಬೋರೇಗೌಡ, ಸೌಮ್ಯ ವಿರುದ್ಧವಾಗಿ ಕೇಸ ದಾಖಲಾಗಿದೆ. ಥೇಟ ಸಿನಿಮಾ ಶೈಲಿಯಲ್ಲಿ ವಂಚನೆಯನ್ನ ಮಾಡಿದ್ದಾನೆ ಖತರ್ನಾಕ್. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೆಂಡತಿಯನ್ನ ಅಕ್ಕ ಅಂತ ಹೇಳಿ ಪರಿಚಯ ಮಾಡಿ ಯುವತಿಗೆ ಗಾಳ ಹಾಕಿರ್ತಾನೆ. ಮ್ಯಾಟ್ರಿಮೋನಿಯಾದಲ್ಲಿ ಪರಿಚಯ ಮಾಡ್ಕೊಂಡಿರ್ತಾನೆ ಭೂಪ. ಜೊತೆಗೆ ತಂದೆಯನ್ನ ನಿವೃತ್ತ ತಹಶೀಲ್ದಾರ್ ಅಂತ ಹೇಳಿ ಪರಿಚಯ ಮಾಡಿರ್ತಾನೆ. ಒಂದೇ ಕುಟುಂಬದ ಈ ಮೂವರು ಏನಿರ್ತಾರೆ, ಅಕ್ಕ ಅಂತ ಹೇಳ್ಕೊಂಡಿದ್ನಲ್ಲ, ಆ ಅಕ್ಕ ಹೆಂಡತಿ ಗಂಡ ಜೊತೆಗೆ ಅಪ್ಪ, ಈ ಮೂವರ ವಿರುದ್ಧವಾಗಿ ಕೇಸ್ ದಾಖಲಾಗಿದೆ. ಮ್ಯಾಟ್ರಿಮೋನಿ ಆಪ್ ಮೂಲಕವಾಗಿ ಮಹಿಳಾ ಟೆಕ್ಕಿಗೆ ಗಾಳ ಹಾಕಿರ್ತಾನೆ. 2024ರಲ್ಲಿ ಯುವತಿಗೆ ಪರಿಚಯ ಆಗಿರ್ತಾನೆ ಈತ. ಮ್ಯಾಟ್ರಿಮೋನಿ ಆಪ್ನ ಮೂಲಕವಾಗಿ ಮಹಿಳಾ ಟೆಕ್ಕಿಗೆ ಗಾಳ ಹಾಕಿರ್ತಾನೆ. 2024ರಲ್ಲಿ ಯುವತಿಗೆ ಪರಿಚಯ ಆಗಿರ್ತಾನೆ ವಿಜಯ್ ರಾಜಗೌಡ. ತನ್ನೊಬ್ಬ ದೊಡ್ಡ ಉದ್ಯಮಿ, 715 ಕೋಟಿ ಆಸ್ತಿ ಇದೆ ಅಂತ ಹೇಳಿ ನಂಬಿಸಿರ್ತಾನೆ. ಮದುವೆ ಮಾಡ್ಕೋತೀನಿ, ನಿನ್ನ ಬಹಳ ರಿಚ್ ಆಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಹೇಳಿರ್ತಾನೆ. ತನ್ನ ಕುಟುಂಬಸ್ಥರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿರ್ತಾನೆ. ಮದುವೆ ಆಗ್ಲಿಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಹೇಳಿರ್ತಾಳ ಅಕ್ಕ. ಅಕ್ಕ ಅಂದ್ರೆ ಯಾರು ಇಲ್ಲಿ? ಹೆಂಡತಿ. ಕೆಂಗೇರಿ ಬಳಿಯಲ್ಲಿ ಯುವತಿಯನ್ನ ಕರೆಸಿ ಪರಿಚಯ ಮಾಡಿಕೊಟ್ಟಿರ್ತಾರೆ ಅಕ್ಕನ್ನ. ಆಸ್ತಿ ಸಂಬಂಧವಾಗಿ ಇಡಿಯಲ್ಲಿ ಕೇಸ್ ದಾಖಲಾಗ್ಬಿಟ್ಟಿದೆ, ಹಣಕ್ಕೆ ಅವರು ಬೇಡಿಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಕೊಂಡಿರ್ತಾನೆ ಈತ. ಸ್ವಲ್ಪ ಹಣ ಇದ್ರೆ ಕೊಡು, ಹಿಂಗ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ ಅಂತ. ಫ್ರೆಂಡ್ಸ್ ಬಳಿಯಲ್ಲಿ ಸಾಲವನ್ನ ಪಡೆದುಕೊಂಡು ಕೋಟ್ಯಾಂತರ ಹಣವನ್ನ ಪಾಪ ನಂಬ್ಕೊಂಡು ಆ ಹುಡುಗಿ ಕೊಟ್ಟಿರ್ತಾಳೆ. ಹಂತವಾಗಿ 1.75 ಅಂದ್ರೆ 1.25 ಕೋಟಿ ಹಣವನ್ನ ಪೀಕಿರ್ತಾನೆ ವಿಜಯ್ ಗೌಡ. ಬಳಿಕವಾಗಿ ಕೇವಲ 22 ಲಕ್ಷವನ್ನ ವಾಪಸ್ ಕೊಟ್ಟಿರ್ತಾನೆ ಆರೋಪಿ ವಿಜಯ್. ಮದುವೆ ಆಗಿ ಒಂದು ಮಗು ಕೂಡ ಇರುತ್ತೆ. ಏನೋ ಮದುವೆ ಆಗ್ತೀನಿ ಅಂತ ಹೇಳಿ ಆಮಿಷ ಒಡ್ಡಿರ್ತಾನೆ ಈತ. ಮೋಸ ಹೋದಂತಹ ವಿಚಾರವನ್ನು ತಿಳಿದು ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ತಾಳೆ ಆ ಮಹಿಳೆ. ಆ ಬಳಿಕವಾಗಿ ಪ್ರಕರಣ ದಾಖಲಾಗಿದೆ ಕೆಂಗೇರಿ ಪೊಲೀಸ್ ಠಾಣೆಗೆ. ಈಗ ವರ್ಗಾವಣೆ ಕೂಡ ಆಗಿದೆ ನೋಡಿ. ಕುಟುಂಬಸ್ಥರಿಗೂ ಕೂಡ ಒಪ್ಪಿಗೆ ಇದೆ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ನಂಬಿಸಿ, ತಾನೊಬ್ಬ ದೊಡ್ಡ ಉದ್ಯಮಿ, ನಾನು 700 ಚಿಲ್ಲರೆಯಷ್ಟು ಕೋಟಿ ಆಸ್ತಿ ಇದೆ, ಅದಕ್ಕೆ ನೀನೇ ಒಡತಿ, ನೆಕ್ಸ್ಟ್ ನೀನು ಆರಾಮಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಹಿಂಗೆ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರ್ತಾನೆ. 1.25 ಕೋಟಿ ಹಣವನ್ನು ಕೂಡ ಪೀಕಿರ್ತಾನೆ ಪಾಪ ಆ ಹೆಣ್ಮಗಳಿಂದ. ನನ್ಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ ಹುಡುಗ ನೋಡ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ ನ ನೋಡಿ ನಮ್ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವ್ರ ಅಕ್ಕ ರಿಟೈರ್ಡ್ ತಹಸೀಲ್ದಾರ್, ಒಬ್ಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ. ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಂಡ್ ಅದನ್ನ ಸಪೋರ್ಟಿಂಗ್ ಅಂತ ತೋರ್ಸಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದ್ರೆ 2019 ಅಲ್ಲಿ ಒಂದು ಕೇಸ್ ಆಗಿತ್ತು. ಸೊ ಇದನ್ನ ನೋಡಿ ಇದರಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನ್ಗೆ ಪ್ರೊಫೈಲ್ ತುಂಬಾ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮ್. ವಾಸ್ ಲೈಕ್ ಫಸ್ಟ್ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ, ಮಾತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸ್ ಅಲ್ಲಿ ದುಡ್ಡು ಕೇಳಕ್ ಸ್ಟಾರ್ಟ್. ಇಲ್ಲಿವರೆಗೂ ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 crores ನ ತಗೊಂಡಿದ್ದಾನೆ. ಬಟ್ ಏನ್ ಮಾಡಿದಾನೆ ಅಂದ್ರೆ ನಂದೇ ದುಡ್ಡನ್ನ ಲೈಕ್ ಇವತ್ ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ತರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ತರ ತೋರಿಸಿದಾನೆ. ಸೊ ಇನ್ನ ಅರೌಂಡ್ 1.53 crore ವಾಪಸ್. ಸ್ಟಾರ್ಟಿಂಗ್ ಆಕ್ಚುಲಿ ನನ್ಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ ಹುಡುಗ ನೋಡ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ ನ ನೋಡಿ ನಮ್ಗೆ